ನಾಯಕತ್ವ ವಿಚಾರ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ನಿನ್ನೆ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದಿಷ್ಟು ಜನ ಶಾಸಕರು ಒಟ್ಟುಗೂಡಿ ಒಂದು ಉಪಹಾರ ಕೂಟವನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಬಗ್ಗೆ ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ನಾಯಕತ್ವ ವಿಚಾರ ಜೋರ್ ಚರ್ಚೆ ಆಗ್ತಾ ಇತ್ತು, ನೀವುಗಳು ಒಟ್ಟು ಸೇರಿದಂತಹದ್ದನ್ನ ಬೇರೆ ತರನು ಬಿಂಬಿಸಲಾಗ್ತಾ ಇತ್ತು. ನಿನ್ನೆಯ ಒಂದು ವಿಚಾರವನ್ನ ಖುದ್ದಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದಂಥದ್ದು ಬರ್ತ್ಡೇ ಅನ್ನುವಂತಹ ವಿಚಾರ, ಆದರೂ ಕೂಡ ಅದು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಮ್ಮೆ. ಹೌದು, ಅಫ್ಕೋರ್ಸ್ ಇವಾಗ ಈಗ ಆಗ್ತಿರೋಂಥ ಕೆಲವು ಗೊಂದಲಗಳ ವಿಚಾರದಲ್ಲಿ ಬರ್ಡೇ ಶಾಸಕರು ಒಟ್ಟಿಗೆ ಸೇರಿದಾಗ ನಾನಾ ಥರ ಚರ್ಚೆಗಳಾಗಂಥದ್ದು ಸಹಜ. ಮತ್ತೊಮ್ಮೆ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ. ನಿನ್ನೆ ನಡೆದಂಥದ್ದು ವೈಯಕ್ತಿಕವಾಗಿ ನಮ್ಮ ಬಾಲಕೃಷ್ಣ ಅವ್ರದ್ದು 28ಕ್ಕೆ ಇದ್ದಂಥ ಬರ್ಡೇನ ಹೊರಗಡೆ ಹೋಗ್ತಿರೋಂಥ ಹಿನ್ನೆಲೆಯಲ್ಲಿ 2 ದಿನ ಮುಂಚಿತವಾಗಿ ಅಡ್ವಾನ್ಸ್ ಬರ್ಡೇ ಒಂದು ಗೆಟ್ ಟುಗೆದರ್ ಮಾಡಿರೋಂಥದ್ದು. ಅಲ್ಲಿ ಸಹಜವಾಗಿ ಎಲ್ಲರೂ ಸೇರಿದಾಗ ಬರ್ಡೇನೂ ಮಾತಾಡೇನಿರ್ತೀವಿ, ನಮ್ಮ ರಾಜಕೀಯದ ಜೀವನದ ಬಗ್ಗೆನೂ ಚರ್ಚೆ ಮಾಡಿರ್ತೀವಿ, ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಯ ಚರ್ಚೆ ಮಾಡಿರ್ತೀವಿ. ಮೊನ್ನೆ ನಡೆದಂಥ ಯುವಕರ ಒಂದು ಏನು ಆಸೆಗಳಿರುತ್ತೆ, ನಿರುದ್ಯೋಗಗಳ ಬಗ್ಗೆ ಇರೋಂಥ ಒಂದು ಅಸಮಾಧಾನಗಳ ಬಗ್ಗೆ ಚರ್ಚೆ ಮಾಡಿರೋಂಥದ್ದು ನಿಜ. ಅದ್ರ ಜೊತೆ ಈಗ ಬಂದಿರೋಂಥ ಬಜೆಟ್ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಒಂದು ಯಾವ ರೀತಿ ಒಂದು ಇತಿಹಾಸ ಉಳ್ಳಂಥ ಗ್ಯಾರಂಟಿಯ ಕಾರ್ಯಕ್ರಮ ಕೊಟ್ಟರು, ಅದರಂತೆ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಲಿ. ನಮ್ಮಲ್ಲೂ ಕೆಲವು ಚಿಂತನೆಗಳಿದೆ, ಅದನ್ನು ಕರೆದ್ರೆ ಚೀಫ್ ಮಿನಿಸ್ಟರು ಪ್ರೀ ಬಜೆಟ್ ವಿಚಾರದಲ್ಲಿ ನಾವು ಸಹ ಭಾಗವಹಿಸ್ತೇವೆ ಅನ್ನೋ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛೆಪಟ್ಟು ಮಾತಾಡಿರೋಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿ ಚರ್ಚೆ ಆದಂತಹ ಒಂದು ವಿಚಾರದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಬೇಕು, ಒಂದು ಸ್ಪಷ್ಟತೆಯನ್ನು ಮತ್ತೊಮ್ಮೆ ಕೇಳಿದರೆ ಅವರು ಯಾವುದೋ ಒಂದು ಸ್ಪಷ್ಟತೆಯನ್ನು ಕೊಡಲಿ ಅನ್ನುವಂತಹ ಚರ್ಚೆ ಆಯಿತು ಅನ್ನುವಂಥ ವಿಚಾರ ಬಂದಿದೆ ಸರ್. ಆಚೆ ಎಲ್ಲರೂ ಯಾರು ಏನು ಎತ್ತ ಯಾವಾಗ ಅನ್ನೋದನ್ನ ಚರ್ಚೆ ಆಗ್ತಿರೋದು ಸಹಜ. ಅದ್ರ ಬಗ್ಗೆ ಹೈಕಮಾಂಡರು ಸೂಕ್ತವಾದಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಕೊಡ್ತಾರೆ ಅನ್ನೋದನ್ನು ಅಪೇಕ್ಷೆ ಪಟ್ಟು ಶಾಸಕರಾಗಲಿ ಕಾರ್ಯಕರ್ತರಾಗಲಿ ನೋಡ್ತಾ ಇದ್ದಾರೆ. ಈಗ ಸಾಮಾನ್ಯ ಜನರು ಸಹ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯದು ಒಂದು ನಿರ್ಧಾರವನ್ನು ಕೊಡ್ತಾರೆ ಅನ್ನೋದನ್ನು ಹೇಳಬಲ್ಲೆ ನಾನು. ಸಹಜವಾಗಿ ಡಿ ಕೆ ಶಿವಕುಮಾರ್ ಆಪ್ತರಿಗಾಗಲಿ ಅವರ ಕಾರ್ಯಕರ್ತರಿಗಾಗಲಿ ಎಲ್ರಿಗೂ ಕೂಡ ಒಂದು ಆಸೆ ಇದೆ, ಅದು ಎಲ್ಲ ರೀತಿಯಿಂದನೂ. ಅಂದರೆ ಇಷ್ಟು ವರ್ಷ ಅವ್ರು ಮಾಡಿದ್ದಾರೆ CM ಸ್ಥಾನ, ಇವ್ರಿಗೂ ಒಂದು ಸಿಗಲಿ ಅನ್ನುವಂತಹದ್ದು. ಆದರೆ ಯಾವಾಗ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಆದರೆ ಹೈಕಮಾಂಡ್ ಅದಕ್ಕೆ ಇಲ್ಲಿವರೆಗೂ ಕೂಡ ಸ್ಪಷ್ಟತೆಯನ್ನು ಕೊಡಲಿಲ್ಲ. ಹಾಗಾಗಿ ನೀವು ಒಟ್ಟುಗೂಡಿ ಮತ್ತೇನಾದರೂ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂತಹದ್ದೇನಾದರೂ ವಾತಾವರಣ ಇದೆಯಾ ಅಂತ? ಅದೆಲ್ಲ ನಿಮ್ಮ ಮುಂದೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಮೀಡಿಯಾ ಮುಂದೆ ಮಾತಾಡೋದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು, ಎಲ್ಲಿ ವ್ಯಕ್ತಪಡಿಸಬೇಕು ಅದು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ನಾನು ಈ ನಾಯಕತ್ವ ವಿಚಾರ ಬಂದ ತಕ್ಷಣವೇ ಬಂದಿರುವಂತಹ ಮತ್ತೊಂದು ಕೂಗು, ದಲಿತ ಸಮುದಾಯಕ್ಕೆ ಕೂಲಿ ಕೊಡಿ, ಹಿಂದಿನ ಕೂಲಿ ಬಾಕಿ ಇದೆ, ಕೂಲಿ ಕೊಡಿ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಒಂದು ಕಡೆ ನಾಯಕತ್ವ ವಿಚಾರ ಬದಲಾಗುತ್ತೆ ಅನ್ನುವಂತಹದ್ದು ಬಂದಾಗಲೇ ಈ ರೀತಿಯಾದಂತಹ ಚರ್ಚೆಗಳು ಜೋರಾಗ್ತಾ ಇದೆ. ಸೊ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರ್ದು ಅನ್ನುವಂತಹದ್ದು ಕೂಡ ಅಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸರ್. ಸೊ ಈಗ ದಲಿತರು ಕೂಡ ನಮಗೆ CM ಬೇಕು ಅನ್ನುವಂತಹದ್ದನ್ನು ಮುಂದೆ ಇಡ್ತಾ ಇದ್ದಾರೆ, ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಎಲ್ಲ ಜಾತಿ ಧರ್ಮದವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದನ್ನ ಅಪೇಕ್ಷೆ ಪಡೋದು ಅದು ಸಾಮಾಜಿಕವಾಗಿ ಸ್ವಾಭಾವಿಕವಾಗಿ ಇರೋಂಥ ವಿಚಾರ. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ನಾವುಗಳು ಅದ್ರ ಬಗ್ಗೆ ಮಾತನಾಡ್ಕೊಡ್ದು. ಸೊ ಹಾಗಾಗಿ ನಮ್ಮದೇನಿದೆ, ನಮ್ಮ ಆಲೋಚನೆಗಳು, ನಮ್ಮ ಬಗ್ಗೆ ನಮ್ಗೆ ಇರೋಂಥ ಆಸೆಗಳು, ಅದನ್ನು ನಾವು ಹೈಕಮಾಂಡಲ್ಲಿ ಹೇಳೋಂಥ ಮಾತು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋದನ್ನು ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರ ಮಾತು. ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.